ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಷ್ಮಾ ಇರ್ಷಾದ್. ಕೇವಲ ಕೋವಿಡ್ ಮಹಾಮಾರಿ ಮುಗಿಯಿತು, ಇನ್ನು ನಾವು ಸೇಫ್ ಅಂತ ನಿಟ್ಟುಸಿರು ಬಿಡ್ತಾ ಇದ್ದೀರಾ? ಹಾಗಾದ್ರೆ ಆಫ್ರಿಕಾದಿಂದ ಬರ್ತಾ ಇರುವಂತಹ ಈ ಭಯಾನಕ ಸುದ್ದಿ ಕೇಳಿದ್ರೆ ನೀವು ಖಂಡಿತ ಬೆಚ್ಚಿ ಬೀಳ್ತೀರಿ. ಭಾರತ ಸರ್ಕಾರ ದಿಢೀರಂತ ವಿಮಾನ ನಿಲ್ದಾಣಗಳಲ್ಲಿ ಈಗ ಹೈ ಅಲರ್ಟ್ ಅನ್ನ ಘೋಷಿಸಿದೆ. ಜೊತೆಗೆ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಇದಕ್ಕೆಲ್ಲ ಪ್ರಮುಖ ಕಾರಣ ಏನ್ ಗೊತ್ತಾ? ಎಬೋಲಾ ವೈರಸ್. ನಾವು ಸುಮ್ನೆ ಯಾವುದೋ ಒಂದು ಸಾಮಾನ್ಯ ಜ್ವರದ ಬಗ್ಗೆ ಇಲ್ಲಿ ಮಾತನಾಡ್ತಾ ಇಲ್ಲ ವೀಕ್ಷಕರೇ. ಆಫ್ರಿಕಾದ ಉಗಾಂಡ ಮತ್ತು ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಎಬೋಲಾದ ಅತ್ಯಂತ ಅಪಾಯಕಾರಿ ಮತ್ತು ಅಪರೂಪದ ಬಂಡಿಬ್ಲ್ಯೂಗೋ ಎಂಬ ತಳಿ ಕಾಡ್ಗಿಚ್ಚಿನಂತೆ ಹರಡ್ತಾ ಇದೆ. ಈಗಾಗಲೇ 650ಕ್ಕೂ ಹೆಚ್ಚು ಜನರಿಗೆ ಈ ಸೋಂಕು ತಗುಲಿದ್ದು 144ಕ್ಕೂ ಹೆಚ್ಚು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಪರಿಸ್ಥಿತಿ ಸಂಪೂರ್ಣವಾಗಿ ಕೈಮಾರ್ತಾ ಇರುವುದು ಗಮನಿಸಿದಂತಹ ವಿಶ್ವ ಆರೋಗ್ಯ ಸಂಸ್ಥೆ ತಕ್ಷಣವೇ ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದೆ. ಭಾರತದಲ್ಲಿ ಸದ್ಯಕ್ಕೆ ಯಾವುದೇ ಪ್ರಕರಣಗಳಿಲ್ಲ ಅನ್ನೋದು ಒಂದು ಸಮಾಧಾನದ ವಿಚಾರ. ಆದರೂ ಮುನ್ನೆಚ್ಚರಿಕೆಯ ಕ್ರಮವಾಗಿ ದೆಹಲಿಯಲ್ಲಿ ನಡೆಯಬೇಕಿದ್ದಂತಹ ಭಾರತ ಆಫ್ರಿಕಾ ಫೋರಂ ಶೃಂಗಸಭೆಯನ್ನ ಮುಂದೂಡಲಾಗಿದೆ. ICMR ಸಂಸ್ಥೆ ಈ ಎಬೋಲಾವನ್ನ ಬಯೋಸೇಫ್ಟಿ ರಿಸ್ಕ್ ಗ್ರೂಪ್ನ 4ರ ಅಡಿಯಲ್ಲಿ ಸೇರಿಸಿದೆ. ಇದರ ನೇರ ಅರ್ಥ ಏನು ಅಂತ ಹೇಳಿದ್ರೆ, ಇದು ಅತಿ ಭಯಾನಕ ವೈರಸ್ ಮತ್ತು ಇದಕ್ಕೆ ಯಾವುದೇ ನಿರ್ದಿಷ್ಟವಾದಂತಹ ಚಿಕಿತ್ಸೆಯಾಗ್ಲಿ ಸುಲಭದ ಲಸಿಕೆಯಾಗ್ಲಿ ಸದ್ಯಕ್ಕೆ ಲಭ್ಯ ಇಲ್ಲ. ಸಾಮಾನ್ಯ ಜನರಿಗೆ ಅರ್ಥವಾಗುವಂತೆ ಹೇಳ್ಬೇಕಂತ ಹೇಳಿದ್ರೆ, ಇದು ಬಾವಲಿಗಳಿಂದ ಮನುಷ್ಯರಿಗೆ ಬರುವ ಪ್ರಾಣಿಜನ್ಯ ವೈರಸ್ ಅಂತ ಹೇಳ್ಬಹುದು. ಕೋವಿಡ್ನಂತೆ ಇದು ಕೂಡ ಗಾಳಿಯಲ್ಲಿ ಸುಲಭವಾಗಿ ಹರಡೋದಿಲ್ಲ. ಆದ್ರೆ ಸೋಂಕಿತ ವ್ಯಕ್ತಿಯ ರಕ್ತ, ಬೆವರು ಅಥವಾ ಎಂಜಲಿನ ನೇರ ಸಂಪರ್ಕಕ್ಕೆ ಬಂದ್ರೆ ಸಾಕು, ಇದು ಮನುಷ್ಯನ ದೇಹವನ್ನ ಪ್ರವೇಶಿಸ್ತದೆ. ಈ ವೈರಸ್ನ ಅತ್ಯಂತ ಆತಂಕಕಾರಿ ಮತ್ತು ಕ್ರೂರ ಮುಖ ಅಂತ ಹೇಳಿದ್ರೆ, ಈ ರೋಗ ತಗುಲಿರುವವರಲ್ಲಿ ಸಾವಿನ ಪ್ರಮಾಣ ಬರೋಬ್ಬರಿ 50%ರಷ್ಟಿದೆ. ಅಂದ್ರೆ ಸೋಂಕು ತಗುಲಿದ 2ರಲ್ಲಿ ಒಬ್ರು ಸಾವನ್ನಪ್ಪುವ ಸಾಧ್ಯತೆ ಇಲ್ಲಿ ಇರ್ತದೆ. ಇದರ ಆರಂಭಿಕ ಲಕ್ಷಣವನ್ನ ನಾವು ನೋಡ್ತಾ ಹೋಗೋದಾದ್ರೆ, ನೋಡೋದಕ್ಕೆ ಇದು ಒಂದು ಸಾಮಾನ್ಯ ಜ್ವರದಂತೆ ಕಾಣ್ತದೆ. ವಿಪರೀತವಾದಂತಹ ಸುಸ್ತಿರ್ತದೆ ಮತ್ತು ತಲೆನೋವಿನಂತೆ ಕೂಡ ಇರ್ತದೆ. ಆದ್ರೆ ದಿನ ಕಳೆದಂತೆ ಏನಾಗ್ತದೆ ಅಂತ ಹೇಳಿದ್ರೆ, ವಾಂತಿ, ಬೇದಿ ಶುರುವಾಗ್ತದೆ. ರೋಗಿಯ ದೇಹದ ಒಳಗಡೆ ಮತ್ತು ಹೊರಗಡೆ ತೀವ್ರ ಒಂದು ರಕ್ತಸ್ರಾವವಾಗುವುದಕ್ಕೆ ಪ್ರಾರಂಭವಾಗ್ತದೆ. ಇದೇ ಕಾರಣಕ್ಕೆ ಇದು ಅಷ್ಟೊಂದು ಅಪಾಯಕಾರಿ ಅಂತ ಹೇಳ್ಬೋದು. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆ ಎಬೋಲಾ ವೈರಸ್ನ ಗಂಭೀರತೆಯನ್ನ ಪರಿಗಣಿಸಿ ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸ್ತಾ ಇದ್ದಂತೆ ಭಾರತ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ವಿಮಾನ ನಿಲ್ದಾಣಗಳಲ್ಲಿ ತೀವ್ರ ನಿಗಾ ಹಾಗೂ ಹೈ ಅಲರ್ಟ್ ಅನ್ನ ಘೋಷಿಸಿದೆ. ಆದ್ರೆ ಇಂತಹ ಮಾರಣಾಂತಿಕ ವೈರಸ್ನ ಸಾವಿನ ಪ್ರಮಾಣ ಸುಮಾರು 50% ಇರುವುದರಿಂದ ಕೇವಲ ವಿಮಾನ ನಿಲ್ದಾಣಗಳಲ್ಲಿ ಥರ್ಮಲ್ ಸ್ಕ್ಯಾನಿಂಗ್ ನಂತಹ ಒಂದು ಪ್ರಾಥಮಿಕ ತಪಾಸಣಾ ಕ್ರಮವನ್ನ ವೈರಸ್ ಹರಡುವಿಕೆಯನ್ನ ತಡೆಯುವುದಕ್ಕೆ ಎಷ್ಟರ ಮಟ್ಟಿಗೆ ಸಮರ್ಥವಾಗಿದೆ ಅನ್ನುವಂಥದ್ದು ಈಗ ಇರುವಂತಹ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಅಂದ್ರೆ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುವ ಮುನ್ನ ಸೋಂಕಿತರು ಸ್ಕ್ಯಾನಿಂಗ್ ನಿಂದ ಪಾರಾಗುವ ಅಪಾಯ ಇರೋದ್ರಿಂದ ಕೇವಲ ತಾಂತ್ರಿಕ ತಪಾಸಣೆಗಳ ಮೇಲೆ ಅವಲಂಬಿತರಾಗದೆ ಗ್ರೌಂಡ್ ಲೆವೆಲ್ ನಲ್ಲಿ ಸಂಪರ್ಕಿತರನ್ನ ಪತ್ತೆ ಹಚ್ಚುವಿಕೆ ಮಾಡೋದು ಉತ್ತಮ ಅಂತ ಅನಿಸ್ತದೆ. ಅಂದ್ರೆ ಸೋಂಕಿತರ ನಿಖರವಾದ ಐಸೋಲೇಷನ್ ವ್ಯವಸ್ಥೆ ಮತ್ತು ಆರೋಗ್ಯ ಸಿಬ್ಬಂದಿಯ ಸನ್ನಡತೆಯನ್ನ ಹೆಚ್ಚಿಸುವುದು ಇಲ್ಲಿ ಅಗತ್ಯವಾಗಿದೆಯೇ ಅಂತ. ಇಲ್ಲವಾದಲ್ಲಿ ಸರ್ಕಾರದ ಕಾಗದದ ಮೇಲಿನ ಮಾರ್ಗಸೂಚಿಗಳು ನಿಜವಾದ ರಕ್ಷಣೆ ನೀಡುವಲ್ಲಿ ವಿಫಲವಾಗುವಂತಹ ಸಾಧ್ಯತೆ ಇಲ್ಲಿ ಹೆಚ್ಚು ಕಂಡು ಬರ್ತಾ ಇದೆ. ಒಟ್ಟಿನಲ್ಲಿ COVID-19 ಏನು ನಮಗೆ ಪಾಠ ಕಲಿಸಿದೆ ಅಂತ ಹೇಳಿದ್ರೆ, ನಮ್ಮನ್ನ ಮನೆಯಲ್ಲೇ ಕೂರಿಸಿ ಲಾಕ್ಡೌನ್ ನಿಂದಾಗಿ ಬಂದಿ ಆಗುವಂತೆ ಮಾಡಿತ್ತು. ಜೊತೆಗೆ ಒಂದಷ್ಟು ಜನರು ಸಾವು ನೋವನ್ನ ಅನುಭವಿಸಿದ್ರು. ಆ ಭಯಾನಕ ದಿನಗಳು ಇವತ್ತಿಗೂ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಇದೆ. ಆದ್ರೆ ಈಗ ಮತ್ತೊಂದು ವೈರಸ್ನ ಭೀತಿ ಎದುರಾಗಿರೋದ್ರಿಂದ ಅಂದು ನಾವು ನೋಡಿರುವಂತಹ ತೊಂದರೆಗಳು ಮರುಕಳಿಸಬಾರದು ಅಂತ ಹೇಳಿದ್ರೆ, ಈ ಬಾರಿ ಸರ್ಕಾರ ಕೇವಲ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದ್ರೆ ಸಾಲೋದಿಲ್ಲ, ಅದಕ್ಕಿಂತ ಹೆಚ್ಚಿನ ಸಿದ್ಧತೆಯನ್ನ ಇಲ್ಲಿ ಮಾಡಿಕೊಳ್ಳೇಬೇಕಾಗಿದೆ. ಯಾಕಂತ ಹೇಳಿದ್ರೆ ವಿಮಾನ ನಿಲ್ದಾಣಗಳ ತಪಾಸಣೆ ಮಾತ್ರ ಮಾಡೋದ್ರಿಂದ ಏನು ಯೂಸ್ ಇಲ್ಲ. ಬದಲಿಗೆ ವಿಮಾನ ನಿಲ್ದಾಣದ ತಪಾಸಣೆ ಮಾತ್ರ ಅಲ್ಲದೆ ದೇಶದ ಆರೋಗ್ಯ ವ್ಯವಸ್ಥೆಯನ್ನ ಹೈ ಅಲರ್ಟ್ ನಲ್ಲಿ ಇಟ್ಟು ಯಾವುದೇ ಪರಿಸ್ಥಿತಿಯನ್ನ ಎದುರಿಸೋದಕ್ಕೂ ಕೂಡ ಸರ್ಕಾರ ಇಲ್ಲಿ ಮೊದಲೇ ಸಜ್ಜಾಗಿರಬೇಕಾಗುತ್ತೆ. ಇದರ ಜೊತೆಗೆ ಈಗ ಆಂಡಿಸ್ ಹಂತ ವೈರಸ್ ಅನ್ನುವಂತಹ ಮತ್ತೊಂದು ವೈರಸ್ನ ಭೀತಿ ಕೂಡ ಇದರ ಜೊತೆಯಲ್ಲೇ ಸೇರ್ಕೊಂಡಿದೆ. ಹಾಗಾಗಿ ವಿಮಾನ ನಿಲ್ದಾಣಗಳಲ್ಲಿ ಮತ್ತು ಬಂದರುಗಳಲ್ಲಿ ತೀವ್ರ ನಿಗಾ ಇಡಲಾಗಿದೆ. ಆಫ್ರಿಕಾದಿಂದ ಬರುವಂತಹ ಪ್ರತಿಯೊಬ್ಬ ಪ್ರಯಾಣಿಕನನ್ನ ತಪಾಸಣೆಗೆ ಒಳಪಡಿಸುವುದು ಕಡ್ಡಾಯ ಅಂತ ಹೇಳಲಾಗಿದೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.